ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದಿನಿ ಕುಕಿಂಗ್. ಇವತ್ತು ರೆಸಿಪಿ ಬಂದು ಏನು ಮಾಡ್ತಾಯಿದ್ದೀನಿ ಅಂದರೆ, ನಾನು ಜೀರಿಗೆ ಪೆಪ್ಪರ್ ಹಾಕಿಬಿಟ್ಟು ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ ಇನ್ಸ್ಟೆಂಟಾಗಿ. ಇದು ಯಾವುದೇ ರೀತಿಯಲ್ಲಿ ತರಕಾರಿ ಆಗಲಿ ಟೊಮೊಟೊ ಆಗಲಿ ಏನು ಬೇಡ, ಇನ್ಸ್ಟೆಂಟಾಗಿ ಬೇಗ ಕ್ವಿಕ್ಕಾಗುತ್ತೆ. ಬಿಸಿ ಅನ್ನಕ್ಕೂ ಮುದ್ದೆಗೂ ತುಂಬ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ನಿಮ್ಮ ಮನೇಲೂ ಟ್ರಯಲ್ ಮಾಡಿ ನೋಡಿ. ಹೆಚ್ಚೆಚ್ಚು ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಯಾವ ರೀತಿ ಅಂತ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನೀಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ನಾನು 2 ಗಂಟೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಇದು ಹುರಿದ್ಬಿಟ್ಟಾರು ಹಾಕ್ಬೋದು, ಹಸಿದಾರು ಹಾಕ್ಬೋದು. ನಾನೀಗ ಹಸಿದೇ ಮಾಡಿ ತೋರಿಸ್ತಾ ಇರೋದು. ಬೇಕು ಅಂದರೆ ಒಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಹಾಕ್ಕೊಬೋದು. ಈರುಳ್ಳಿ ಎಲ್ಲ ಹಾಕ್ತಾಯಿದ್ದೀನಿ. ಬೇರೆ 4 ಗೆಡ್ಡೆ ಬೆಳ್ಳುಳ್ಳಿ. ಈ ಜೀರಿಗೆ ಸಾರು ಆಗಿರೋದ್ರಿಂದ ಈ ಜೀರಿಗೆ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಬೇಕು. ಟೋಟಲ್ ನಾನು 1.5 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಪೆಪ್ಪರ್ ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇದಕ್ಕೆ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ನಾನು ಒಂದು ಕಾಲು ಭಾಗವಷ್ಟು ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಇಷ್ಟು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಬರೋಣ. ತರಿಯಾಗಿ ಒಂದು ಸ್ವಲ್ಪ ವಾಟರ್ ಹಾಕ್ಬಿಟ್ಟು ರುಬ್ಕೊಂಬರ್ತೀನಿ. ಫ್ರೆಂಡ್ಸ್ ನೋಡಿ, ಇಷ್ಟು ತರಿಯಾಗಿ ರುಬ್ಕೊಂಬಂದಿದ್ದೀನಿ. ಈಗ ಇದಕ್ಕೆ ಒಂಚೂರು ಹುಣಸೆಹಣ್ಣು, ಕೊತ್ತಂಬರಿ, ಈಗ ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಮನೇಲಿ ಮಾಡಿಟ್ಟಿರೋದು ಸಾಂಬಾರು ಪುಡಿ ಹಾಕ್ತಾ ಇರೋದು. ನಾನು 2 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಂಬರ್ಬೇಕು. ಈಗ ರುಬ್ಕೊಂಬಂದಿದ್ದೀನಿ ನೋಡಿ, ಈ ರೀತಿಯಲ್ಲಿ ರುಬ್ಕೊಂಬರ್ಬೇಕು. ಇದಕ್ಕೆ ಒಂದು 5-6 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಜೀರಿಗೆ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಬೇಕು. ಒಂದು ಚಿಟಿಕೆ ಹಿಂಗು, ಬೆಳ್ಳುಳ್ಳಿ ಜಜ್ಜಿಟ್ಟಿರೋ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಈಗ ರುಬ್ಬಿಟ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಹಾಕ್ಕೊಳ್ಳೋಣ. ಇದು ಯಾವುದೇ ರೀತಿ ವೆಜಿಟೇಬಲ್ ಏನಿಲ್ಲ ಅಂದರೆ, ಟೊಮೊಟೊ ಇಲ್ಲ ಮನೆಯಲ್ಲಿ ಏನೂ ಇಲ್ಲ ಅಂದರೆ ಈ ರೀತಿ ಮಾಡ್ಕೊಂಡು ತಿಂದರೆ ಮುದ್ದೆಗೂ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದು ತುಂಬ ಗಟ್ಟಿಗೂ ಮಾಡ್ಕೊಳಕ್ಕೆ ಹೋಗಬಾರ್ದು, ತೆಳ್ಳಗೂ ಇರಬಾರ್ದು, ಮೀಡಿಯಮ್ಮಲ್ಲಿ ಮಾಡ್ಕೊಬೇಕು. ಇದಕ್ಕೆ ಇನ್ನೊಂದು ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳೋಣ. ಇದು ಜಾಸ್ತಿ ಮಳ್ಸ್ಬೇಕು ಅಂತ ಏನಿಲ್ಲ, ಜಸ್ಟ್ ಒಂದು ಕುದಿ ಬಂದರೆ ಸಾಕು. ಇಷ್ಟು ನೋಡಿ, ಒಂದು ಕುದಿ ಕುದ್ದಿದೆ, ಇಷ್ಟು ಕುದ್ದಿದ್ರೆ ಸಾಕು. ಈಗ ಆಫ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಫೈನಲಿ ಜೀರಿಗೆ ಪೆಪ್ಪರ್ ಸಾಂಬಾರು ರೆಡಿ ಆಯಿತು. ನನ್ನ ಚಾನಲ್ ಇಷ್ಟ ಆಗಿದ್ದರೆ ಒಂದು ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.